ಎಲ್ಲರಿಗೆ ನಮಸ್ಕಾರ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PMC, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗೆ ನಿಮ್ಮೆಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 11ನೇ ದಿವಸ. ಇವತ್ತು ಆಲ್ಫಾ ಕಾನ್ಸೆಪ್ಟ್ ಅಲ್ಲಿ ನಾನು ಯಾರು ಅನ್ನೋದು ಡಿಸ್ಕಸ್ ಮಾಡೋಣ. ಇದು ಬಹಳ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತು, ಯಾರಿಗೂ ಇದು ಹೊಸ ಕಾನ್ಸೆಪ್ಟ್ ಅಲ್ಲ. ಬಟ್ ಯಾಕೆ ನಾನು ಯಾರು ಅನ್ನೋದು ಯಾವಾಗ್ಲೂ ನಮ್ಮ ಮನಸ್ಸಿಗೆ ನಾವು ಕೊಡ್ತಾ ಇರಬೇಕು, ಒಳಗಿಂದ ಅದು ಕೇಳ್ತಾ ಇರಬೇಕು. ಅಂದರೆ ಪ್ರತಿ ದಿವಸ ನೆನಪಿಟ್ಕೊಳ್ಳಿ, ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದಿನ ತಕ್ಷಣ ಇನ್ನೂ ಈ ಉಸಿರಿದೆ, ನಾನು ಆತ್ಮ, ಈ ದೇಹ ಅಲ್ಲ ಅನ್ನೋ ಒಂದು ಭಾವನೆಯಿಂದಾನೇ ನಾನು ನನ್ನ ಡೇ ಅನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ದಿವಸ ನಾವು ಆತ್ಮ ಅನ್ನೋದು ನಾವು ಮತ್ಬಿಟ್ಟಿದ್ರೆ ಏನಾಗುತ್ತೆ ಅಂದರೆ, ನಾನು ದೇಹ ಅಂತ ಭಾವನೆಗಳು ಬಂದ್ಬಿಡುತ್ತೆ, ಯೋಚನೆಗಳು ಬಂದ್ಬಿಡುತ್ತೆ. ನಾನು ಮನಸ್ಸು, ನಾನು ಈ ಇಂದ್ರಿಯಗಳು, ನಾನು ಈ ಶರೀರ, ಈ ಒಂದು ಫೀಲಿಂಗ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೆ ಪರ್ಪಸ್ ಆಫ್ ಲೈಫ್ ಅಂತ ಒಂದಿದೆ. ಈ ಆತ್ಮ ಹುಟ್ಟೋಕೆ ಮುಂಚೆ ಕರ್ಮವನ್ನು ನೋಡಿ ಈ ಒಂದು ಶರೀರವನ್ನು ಡಿಸೈಡ್ ಮಾಡಿಕೊಂಡು ಯಾವ ತಂದೆ ತಾಯಿ, ಯಾವ ಮನೆ, ಯಾವ ಪರಿಸ್ಥಿತಿಗಳು, ಮೇಜರ್ ಇನ್ಸಿಡೆಂಟ್ಸಸ್ಸು ಎಲ್ಲ ಪ್ಲಾನ್ ಮಾಡಿಕೊಂಡು ಬರುತ್ತೆ. ಜೀವನದಲ್ಲಿ ನಾವು ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತಾ ಇದ್ದೀವೋ ಇದೆಲ್ಲ ಆತ್ಮ ಡಿಸೈನ್ಸ್. ಸಂತೋಷವಾಗಿ, ಸಂಪೂರ್ಣವಾಗಿ, ಸಂತೃಪ್ತಿಯಿಂದ ಆತ್ಮ ಇದೆಲ್ಲ ತಗೊಂಡು ಬರ್ತಾ ಇದೆ, ಪ್ರಾಬ್ಲಮ್ಸ್ ಅನ್ನೋದು. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಬಂದಿದ್ರೆ ಏನಾಗುತ್ತೆ ಅಂದರೆ, ಮನಸ್ಸು ಒಡೆದೋಗುತ್ತೆ, ಭಾವನೆಗಳು ಡಿಸ್ಟರ್ಬ್ ಆಗುತ್ತೆ. ನನಗೆ ಯಾಕೆ ಈ ಪ್ರಾಬ್ಲಮ್ಸ್ ಇದೆ, ಇದು ಹೋಗಲೇಬೇಕು ಅನ್ನೋದು ಆ ಭಾವನೆಗಳು ಬಂದ್ಬಿಡುತ್ತೆ. ಯಾಕೆ ಅಂದರೆ ಮೂಲ ಕಾರಣ, ರೂಟ್ ಕಾಸ್ ಏನು ಅಂದರೆ, ನಾನು ಒಬ್ಬ ಆತ್ಮ ಅನ್ನೋದು ನೆನಪಿಲ್ಲ, ಅನುಭವ ಇಲ್ಲ. ರೂಟ್ ಕಾಸ್, ಫಂಡಮೆಂಟಲ್ ಇಶ್ಯೂ ಏನು ಅಂದರೆ, ವಿ ಹ್ಯಾವ್ ನಾಟ್ ರಿಯಲೈಸ್ಡ್ ವಿ ಆರ್ ಸೋಲ್ಸ್. ಪ್ರತಿ ದಿವಸ ಧ್ಯಾನ ಮಾಡಿದ್ರೆ ನಾನು ಒಂದು ಆತ್ಮ ಅನ್ನೋದು ನಿಮಗೆ ನೆನಪಿಗೆ ಬರುತ್ತೆ. ಆತ್ಮ ಬಗ್ಗೆ ಒಂದು ಪುಸ್ತಕ ನೋಡಿದ್ರೆ, ಓದಿದ್ರೆ, ಓ ನಾನು ಈ ಶರೀರ ಅಲ್ಲ, ಆತ್ಮ ಅನ್ನೋದು ನೆನಪಿಗೆ ಬರುತ್ತೆ. ಆತ್ಮ ಬಗ್ಗೆ ನೀವು ಮಾತಾಡಿದ್ರೆ, ನಾನು ಈ ಶರೀರ ಅಲ್ಲ, ಇಂದ್ರಿಯಗಳಲ್ಲ, ಮನಸ್ಸು ಅಲ್ಲ, ಭಾವನೆಗಳಲ್ಲ, ನಾನು ಒಬ್ಬ ಆತ್ಮ ಅನ್ನೋದು ನಿಮಗೆ ನೆನಪಿಗೆ ಬರುತ್ತೆ. ಬೇರೆಯೊಬ್ಬರು ಆತ್ಮಜ್ಞಾನ ಕೊಡ್ತಾ ಇದ್ದಾರೆ ಅಂದರೆ, ಆ ಪ್ರವಚನೆಗಳು, ಆ ಸೆಷನ್ಸ್ ಅನ್ನು ನೀವು ಕೇಳಿದ್ರೆ, ನಾನು ಆತ್ಮ, ಶರೀರ ಅಲ್ಲ ಅನ್ನೋದು ನೆನಪಿಗೆ ಬರುತ್ತೆ. ಇದು ಯಾರ ಜವಾಬ್ದಾರಿ ಅಂದರೆ, ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ. ಪ್ರತಿ ದಿವಸ ಈ ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ, ಈ ಭಾವನೆಗಳು ನಾನಲ್ಲ, ಈ ಮನಸ್ಸು ನಾನಲ್ಲ, ನಾನು ಒಬ್ಬ ಆತ್ಮ ಅನ್ನೋದು ನೆನಪಿಗೆ ಬರಬೇಕು. ಅನುಭವ ಬಂದಿದ್ರೇನು ಪ್ರತಿ ದಿವಸ. ಯಾಕೆಂದ್ರೆ ನಮಗೆ ಇರೋದು ಈ 5 ಸೆನ್ಸಸ್, ಇಂದ್ರಿಯಗಳು. ಈ ಇಂದ್ರಿಯಗಳಿಂದ ನಾವು ಜಾಸ್ತಿ ನೋಡ್ತಾ ಇರ್ತೀವಿ, ಕಿವಿಯಿಂದ ಕೇಳ್ತಾ ಇರ್ತೀವಿ, ನಾಗಿನಿಂದ ಟೇಸ್ಟಸ್ಸು, ಮೂಗಿನಿಂದ ವಾಸನೆಗಳು. ಈ ಇಂದ್ರಿಯಗಳಿಂದಾನೇ ನಾವು ಜಾಸ್ತಿ ಒಂದು ಡೇ ಅಲ್ಲಿ ನಾವು ಸ್ಪೆಂಡ್ ಮಾಡ್ತಾ ಇರ್ತೀವಿ. ಅಂದ್ರೆ ಡಾಮಿನೇಷನ್ ಫೋರ್ಸಸ್ ಈ ಇಂದ್ರಿಯಗಳು. ಎರಡನೇದು, ಕಣ್ಣಿಗೆ ಕಾಣಿಸ್ತಾ ಇದೆ ಈ ಶರೀರ. ಮನಸ್ಸು ಏನು ಹೇಳುತ್ತೆ ಅಂದ್ರೆ, ಕಾಣಿಸ್ತಾ ಇದೆ ಶರೀರ, ನೀವು ಶರೀರ ಅಂತ. ಆತ್ಮ ಕಣ್ಣಿಗೆ ಕಾಣಿಸಲ್ಲ, ಈ ಇಂದ್ರಿಯಗಳಿಗೂ ಕಾಣಿಸಲ್ಲ. ಮನಸ್ಸಿಂದ ನಾನು ಒಬ್ಬ ಆತ್ಮ ಅನ್ನೋದು ತಿಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂದ್ರಿಯಗಳಿಂದ ನಾನು ಒಬ್ಬ ಆತ್ಮ ಅನ್ನೋದು ನಿಮಗೆ ಅನುಭವ ಬರಬೇಕಂದ್ರೆ ಸಾಧ್ಯ ಇಲ್ಲ. ಭಾವನೆಗಳಿಂದ ನಾನು ಒಬ್ಬ ಆತ್ಮ ಅನ್ನೋದು ತಿಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಸೆನ್ಸಸ್, ಇಮೋಷನ್ಸ್, ಮೈಂಡ್, ಈ ಮೂರಿಂದ, ಶರೀರದಿಂದ ನಾನು ಒಬ್ಬ ಆತ್ಮ ಅನ್ನೋದು ತಿಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಟ್ ಸತ್ಯ ಏನು? ನಾನೊಬ್ಬ ಆತ್ಮ. ಈ ಸತ್ಯ ನನಗೆ ಗೊತ್ತಾಗಿದ್ರೆ ಆವಾಗ ಪ್ರತಿ ಒಂದು ಇಂದ್ರಿಯ, ಭಾವನೆ, ಮನಸ್ಸು ನಾನೊಬ್ಬ ಆತ್ಮ ಅನ್ನೋ ದೃಷ್ಟಿಯಿಂದ ಪ್ರತಿ ಒಂದು ಸಂಘಟನೆ ನೋಡೋಕೆ ಶುರು ಮಾಡುತ್ತದೆ. ಆವಾಗ ಟೋಟಲ್ ಅಕ್ಸೆಪ್ಟೆನ್ಸ್, ಆವಾಗ ಫ್ಲೋ ಆಗ್ತೀರಿ ನೀವು. ಇಲ್ಲ ಅಂದರೆ ಯಾವಾಗ್ಲೂ ರೆಸಿಸ್ಟೆನ್ಸ್, ಕಂಪ್ಲೇಂಟ್ಸ್, ಜಡ್ಜ್ಮೆಂಟ್ಸ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್.
ಏನೋ ಒಂದು ಮಿಸ್ಸಿಂಗ್ ಫೀಲಿಂಗ್. ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ಒಂದೇ ಒಂದು ರೂಟ್ ಕಾಸ್ ಏನು ಅಂದ್ರೆ ನಾನು ಒಬ್ಬ ಆತ್ಮ ಅನ್ನೋದು ಮತ್ತೋಗಿದೆ. ಚಿಕ್ಕ ವಯಸ್ಸಿಂದ ನಮಗೆ ಎಜುಕೇಶನ್ ಅಂತ ಏನ್ ಹೇಳ್ತಾರಂದ್ರೆ ಹಣ ಸಂಪಾದನೆ ಮಾಡಕ್ಕೆ ಏನೇನು ವಿದ್ಯೆ ಇದೆಯೋ ಅದೆಲ್ಲ ಹೇಳ್ಕೊಡ್ತಾರೆ. ಬರೀ ಹಣಕ್ಕೋಸ್ಕರ, ಒಂದು ಉದ್ಯೋಗಕ್ಕೋಸ್ಕರ ಏನೇನು ವಿದ್ಯೆಗಳಿದೆಯೋ ಅದೆಲ್ಲ ಹೇಳ್ಕೊಡ್ತಾರೋ. ಆತ್ಮವಿದ್ಯಾ ಅನ್ನೋದು ಯಾರು ಹೇಳ್ಕೊಡಲ್ಲ. ಈ ಆತ್ಮವಿದ್ಯಾ ಇದೆ ಅಂದ್ರೆ ಬೇರೆ ಎಲ್ಲಾ ವಿದ್ಯೆಗಳು ಬಹಳ ಸಿಂಪಲ್, ಈಸಿ. ಸ್ಪಿರಿಚುವಲ್ ಸೈನ್ಸ್ ಇಸ್ ದ ಮದರ್ ಆಫ್ ಆಲ್ ಸೈನ್ಸಸ್. ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಅಭ್ಯಾಸದಿಂದ ಬರುತ್ತೆ, ಕೇಳಿದ್ರೆ ಬರಲ್ಲ. ನಿನ್ನೆ ನಾನು ಹೇಳಿದ್ದೀನಿ BA ಮಾಸ್ಟರ್ ಕಾನ್ಸೆಪ್ಟ್. ಒಂದು ಸಂಗೀತವನ್ನು ನೀವು ಕೇಳ್ತಾ ಇದೆ ಅಂದ್ರೆ ನೀವು ಸಂಗೀತ ವಿದ್ವಾಂಸ ಆಗಲ್ಲ. ಕ್ರಿಕೆಟ್ ಅನ್ನು ನೋಡ್ತಾ ಇದೆ ಅಂದ್ರೆ ನೀವು ಕ್ರಿಕೆಟರ್ ಆಗಲ್ಲ. ಅಡಿಗೆ ಮಾಡೋದು ನೋಡ್ತಾ ಇದೆ ಅಂದ್ರೆ ನಿಮಗೆ ಅಡಿಗೆ ಮಾಡೋದು ಗೊತ್ತಿರಲ್ಲ. 2 ತಿಂಗಳ ಮುಂಚೆ ನಾನು ಮಲೇಷ್ಯಾ ಹೋಗಿದ್ದೀನಿ. ಅವಾಗ 40 ಜನಕ್ಕೆ 11 ಅಡಿಗೆಗಳು ನಾನು ಮಾಡಿ ಕೊಟ್ಟಿದ್ದೀನಿ. ನಾನೇ ಮಾಡಿದ್ದೀನಿ, ಅವ್ರ ಹೆಲ್ಪ್ ಎಲ್ಲ ತಗೊಂಡಿದ್ದೀನಿ. ಬಟ್ ಎಂಟೈರ್ ಕುಕಿಂಗ್ ನಾನೇ ಮಾಡಿದ್ದೀನಿ. ಯಾಕೆ ಅಂದ್ರೆ ಅದರೊಳಗೆ ಇರೋ ಸೈನ್ಸ್ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಅದನ್ನು ಕೋಚಿಂಗ್ ಮಾಡಿದ್ರು. ಅವ್ರು ಹೇಳಿದ್ರು ಆತ್ಮಜ್ಞಾನ, ಈಗ ದೇಹಜ್ಞಾನನೂ ನೀವು ಹೇಳಿಕೊಡ್ತಾ ಇದ್ದ ಸರ್, ಥ್ಯಾಂಕ್ ಯು ಅಂತ. ನಾವು ಎಲ್ಲೇ ಇದೆ ಅಂದ್ರೂ 2 ಕಲ್ತ್ಕೋಬೇಕು. ಯಾವ ವಿಷಯ ನಮ್ಗೆ ಗೊತ್ತೋ ಅದನ್ನ ಬೇರೆಯವ್ರಿಗೆ ಹೇಳ್ಬೇಕು. ಆತ್ಮ ಇಲ್ಲಿ ಬರೋದೇ 2 ವಿಷಯಕ್ಕೋಸ್ಕರ, ಲರ್ನಿಂಗ್, ಟೀಚಿಂಗ್. ಯಾಕೆ? ಆತ್ಮ ದೃಷ್ಟಿಯಿಂದ ಈ ಭೂಮಿ ಅನ್ನೋದು ಒಂದು ಪಾಠಶಾಲೆ. ನಾವೆಲ್ಲ ಮಕ್ಕಳು ಅಷ್ಟೇ. ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ. ಎಷ್ಟೋ ಜನಗಿದೆ ಏನಪ್ಪ ಈ ಬದುಕು ಆ ತರ ಮಾತಾಡಿದ್ದಾರಂದ್ರೆ ವಾಕ್ಕ್ಷೇತ್ರ ಸರಿ ಇಲ್ಲ. ಯಾಕೆಂದ್ರೆ ಅವ್ರ ಆತ್ಮ ಅನ್ನೋದು ಅವ್ರಿಗಿನ್ನೂ ಅನುಭವಕ್ಕೆ ಬಂದಿಲ್ಲ. ಏನೋ ಸಿಕ್ಕಾಕೊಂಡಿದ್ದೀನಿ, ಎಲ್ಲಾ ಪ್ರಾಬ್ಲಮ್ಸ್ ನನಗೇನೆ, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನೆ 4-5 ಜನ ಬಂದಿದ್ರು ಆಫೀಸ್ಗೆ. ಅದರಲ್ಲಿ ಒಂದು ಮೇಡಮ್ ಹೇಳಿದ್ರು, ಎಲ್ಲ ಓಕೆ ಸರ್, ಒಂದೇ ಮುಂದೆ ಮಾತ್ರ ದೊಡ್ಡ ಪ್ರಾಬ್ಲಮ್ ಇದೆ ನನ್ನ ಮನೆಯಲ್ಲಿ ಅಂತ ಹೇಳಿ. ನಾನು ಹೇಳಿದೆ, ಅದು ದೊಡ್ಡ ಪ್ರಾಬ್ಲಮ್ ಅಂತ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ನೀವು ಅನ್ಕೊಳ್ತಾ ಇದ್ದೀರಿ. ಅದು ಸಾಲ್ವ್ ಆಗಿದ್ರೆ ನೆಕ್ಸ್ಟ್ ಏನ್ ಹೇಳ್ತೀರಿ? ಆ ಚಿಕ್ಕ ಚಿಕ್ಕದ ದೊಡ್ಡ ಮನಸ್ಸು ಯಾವಾಗ್ಲೂ ಪ್ರಾಬ್ಲಮ್ಸ್ ಅನ್ನೇ ನೋಡ್ತಾ ಇರುತ್ತೆ. ನಾನು ಒಬ್ಬ ಆತ್ಮ ಅನ್ನೋದು ನಿಮಗೆ ನೆನಪಿಗೆ ಬರಬೇಕು ಅಂದ್ರೆ ಐ ಆಮ್ ಎ ಸೋಲ್, ನಾನು ಒಬ್ಬ ಆತ್ಮ ಅಂತ ಒಂದು ಬೋರ್ಡ್ ಹಾಕೊಳ್ಳಿ. ಬೆಳಗ್ಗೆ ಎದ್ದಿನ ತಕ್ಷಣ ಅದನ್ನ ನೋಡಿ. ಸ್ಪಿರಿಚುವಲ್ ಬುಕ್ ಅನ್ನೋದು ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಒಂದಿರ್ಬೇಕು. ಅದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಾನು ಒಬ್ಬ ಆತ್ಮ ಅಂತ. ಪ್ರತಿ ಒಬ್ಬ ಸ್ಪಿರಿಚುವಲ್ ಸೈಂಟಿಸ್ಟು, ಮಾಸ್ಟರ್ಸು ಏನೇ ಹೇಳ್ತಾ ಇದ್ದ ಅಂದ್ರೂ ಎಲ್ಲದಕ್ಕೆ ಮೂಲ ಕಾರಣ ಒಂದೇ. ನಾನು ಶರೀರ ಅಲ್ಲ, ಮನಸ್ಸು ಅಲ್ಲ, ಇಂದ್ರಿಯಗಳಲ್ಲ, ಭಾವನೆಗಳಲ್ಲ, ನಾನು ಒಬ್ಬ ಆತ್ಮ ಅನ್ನೋದು ಅನುಭವಕ್ಕೆ ಬರೋಕ್ಕೋಸ್ಕರನೇ ಎಂಟೈರ್ ಸ್ಪಿರಿಚುವಲ್ ಸೈನ್ಸ್ ಇದೆ. ಯಾವಾಗ ಇದು ನಿಮ್ಗೆ ಗೊತ್ತಾಗುತ್ತೋ, ನಿಮಗೆ ಅನುಭವ ಬರುತ್ತೋ, ಅವಾಗ ಜೀವನ ಅನ್ನೋದು ಬಹಳ ಸಂತೋಷವಾಗಿ ಇರ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ, ಆಲ್ ಸಿಚುವೇಶನ್ಸ್ ಯು ವಿಲ್ ಬಿ ಹ್ಯಾಪಿ. ಅದು ಬ್ರಹ್ಮಾನಂದ ಸ್ಥಿತಿ. ಆ ಆನಂದ ಬರಬೇಕು ಅಂದ್ರೆ ಸತ್ಯವನ್ನು ನೀವು ಅನುಭವದಿಂದ ತಿಳಿಸ್ಕೋಬೇಕು. ಅದು ಇವಾಗ ಬರುತ್ತೋ, ನಾಳೆ ಬರುತ್ತೋ, 1 ವರ್ಷ ಆದ್ಮೇಲೆ ಬರುತ್ತೋ, ಅವಾಗ ತನಕ ನೀನು ಏನ್ ಮಾಡಬೇಕು ಅಂದ್ರೆ ನಾನೊಬ್ಬ ಆತ್ಮ ಅನ್ನೋದು ಪ್ರತಿ ದಿವಸ ನಿಮಗೆ ನೆನಪಿಗೆ ಬರಬೇಕು. ಅದಕ್ಕೆ ಏನೇನ್ ಮಾಡಬೇಕು ಮಾಡಿ. ಒಂದು ದಿವಸ ನೀವು ಧ್ಯಾನ ಮಾಡಿಲ್ಲ ಅಂದ್ರೂ ಈ ಇಂದ್ರಿಯಗಳು ಕಂಟ್ರೋಲ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತದೆ. ಮನಸ್ಸು ನಿಮ್ಮ ಕಂಟ್ರೋಲ್ಗೆ ಸ್ಟಾರ್ಟ್ ಮಾಡುತ್ತದೆ. ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ಸ್ವಲ್ಪ ದಿವಸ ನಾನು ಬ್ರೇಕ್ ತಗೊಳ್ತಾ ಇದ್ದೀನಿ ಮೆಡಿಟೇಷನ್ ಇಂದ ಅಂತ. ಆ ಬ್ರೇಕ್ ತಗೊಂಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಇಂದ್ರಿಯಗಳು, ಭಾವನೆಗಳು, ಮನಸ್ಸು ಅದನ್ನ ಪವರ್ ಜಾಸ್ತಿ ಆಗುತ್ತದೆ, ನಿಮ್ಮ ಸೋಲ್ ಪವರ್ ಕಮ್ಮಿ ಆಗುತ್ತೆ. ಇದೆಲ್ಲ ದಾಟಿದ ಮೇಲೇನೆ ನೀವು ನಾನು ಒಬ್ಬ ಆತ್ಮ ಅನ್ನೋದು ನಿಮ್ಗೆ ಗೊತ್ತಾಗುತ್ತದೆ. ಆನಾಪಾನ ಸತಿ, ಕಾಯಾನುಪಾಸನ, ವಿಪಸ್ಸನ, ಆವಾಗ್ಲೇ ನಿಮಗೆ ಗೊತ್ತಾಗುತ್ತೆ ನಾನೊಬ್ಬ ಆತ್ಮ ಅಂತ. ಆತ್ಮ ಅನುಭವಗಳು ಒಬ್ಬರ ಹತ್ರ ನಾವು ಮಾತಾಡಿದ್ರೆ ಆತ್ಮ ಅನುಭವಗಳ ಬಗ್ಗೆ ಹೇಳಬೇಕು, ಕೇಳಬೇಕು. ಆತ್ಮದ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಇಲ್ಲ ಅಂದ್ರೆ ಬರೀ ಶರೀರ ಬಗ್ಗೆ ಮಾತಾಡ್ತೀವಿ. ನೀವು ದಪ್ಪ ಆಗಿದ್ರಿ, ಸಣ್ಣ ಆಗಿದ್ರಿ, ವೈಟ್ ಹೇರ್ ಬಂದಿದೆ, ಈ ಬಟ್ಟೆ ಹಾಕೊಂಡಿದ್ರಿ. ಇಲ್ಲ ಅಂದ್ರೆ ಮನಸ್ಸು ಬಗ್ಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಕಂಪ್ಲೇಂಟ್ಗಳು, ಈ ಕಂಪ್ಲೇಂಟ್ಗಳು. ಅಂದ್ರೆ ಬರೀ ನಿಮ್ಮ ದೃಷ್ಟಿ, ನಿಮ್ಮ ಮಾತುಗಳು, ನಿಮ್ಮ ಎನರ್ಜಿ ಅನ್ನೋದು
ಈ ಇಂದ್ರಿಯಗಳು, ದೇಹ, ಮನಸ್ಸು, ಭಾವನೆಗಳು ಮಾತ್ರನೇ ಇರುತ್ತೆ. ಅವಾಗ ನಾನು ಒಬ್ಬ ಆತ್ಮ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ. ಬೇರೆ ಒಬ್ಬರ ಗ್ರೇಟ್ನೆಸ್ ಹೇಳ್ತಾ ಕುತ್ಕೊಂಡಿದ್ರೆ ನೀವು ಗ್ರೇಟ್ ಆಗಲ್ಲ. ಸಾಧನೆ ಮಾಡಿದ್ರೆ ನೀವು ಗ್ರೇಟ್ ಆಗ್ತೀರಿ. ಗ್ರೇಟ್ ಅಂದ್ರೆ ಏನು ಇಲ್ಲ, ನಾನು ಒಬ್ಬ ಆತ್ಮ ಅನ್ನೋದು ನಿಮ್ಗೆ ಗೊತ್ತಾಗಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸಾಕು. ಅವಾಗ ನಿಮಗೆ ಬೇರೆ ಯಾವ್ದು ಅನುಭವ ಬೇಡ. ನೀವು ಏನೇ ಆಗಿದ್ರು ಆತ್ಮದೃಷ್ಟಿಯಿಂದ ನೋಡಕ್ ಶುರು ಮಾಡಿದ್ರೆ, ಯಾವ ಕಾರಣಕ್ಕೋಸ್ಕರ ನೀವು ಬಂದಿರೋದು ಅದನ್ನ ಮಾಡಿಬಿಡ್ತೀವಿ. ಯಾವಾಗ್ಲೂ ಆನಂದವಾಗಿ ಇರ್ತೀವಿ. ನನ್ನ ಜೀವನದಲ್ಲಿ ಕೆಲವೊಬ್ರು ಇದ್ದಾರೆ, ಸ್ವಲ್ಪ ಜನ. ಅವರನ್ನು ನೋಡ್ಬೇಕಂದ್ರೆ ನನ್ಗೆ ಬಹಳ ಇಷ್ಟ. ಯಾಕೆ ಅಂದ್ರೆ ಅವರೆಲ್ಲರೂ ನಾನು ಒಬ್ಬ ಆತ್ಮ ಅನ್ನೋದು ರಿಯಲೈಸೇಷನ್ ಬಂದಿರೋರು. ಅವ್ರ ಜೊತೆ ನಾವು ಕುತ್ಕೊಂಡಿದ್ರೆ ಸಾಕು, ಆ ರಿಯಲೈಸೇಷನ್ ನಮ್ಗೆ ಬರುತ್ತೆ. ತುಂಬಾ ಭಯ ಸರ್ ನನಗೆ ಜೀವನದಲ್ಲಿ. ಏನ್ ಮಾಡ್ಬೇಕಂದ್ರೆ ಯಾರು ಧೈರ್ಯವಾಗಿದ್ದಾರೋ ಅವ್ರ ಜೊತೆ ನೀವಿರಿ. ಭಯ ಅನ್ನೋದು ಹೋಗುತ್ತೆ, ಧೈರ್ಯ ಅನ್ನೋದು ಬರುತ್ತೆ. ನನಗೆ ಅಡಿಗೆ ಮಾಡೋದು ಗೊತ್ತಿಲ್ಲ ಅಂದ್ರೆ ಒಂದು ಅಡಿಗೆ ಮಾಡೋರು ಎಕ್ಸ್ಪರ್ಟ್ ಹತ್ರ ಹೋಗಿ ಡೈಲಿ ಕುತ್ಕೊಳ್ಳಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡಿ, ಅವ್ರ ಜೊತೆ ನೀವು ಮಾಡಿ, ನೀವೇ ಎಕ್ಸ್ಪರ್ಟ್ ಆಗ್ತೀವಿ. ನಾನು ಒಬ್ಬ ಆತ್ಮ ಅನ್ನೋದು ನನಗೆ ಯಾವಾಗ ಅನುಭವ ಅಲ್ಲಿ ಬರುತ್ತೆ ಅಂದ್ರೆ, ಆತ್ಮ ಅನುಭವ ಯಾರಿಗೆ ಬಂದಿರೋದೋ ಅವ್ರ ಹತ್ರ ಇರಿ, ಅವ್ರ ಸೆಷನ್ಸ್ ಅನ್ನ ಕೇಳಿ, ಅವ್ರ ಜೊತೆ ಟ್ರಾವೆಲ್ ಮಾಡಿ, ಅವರನ್ನ ಮೀಟ್ ಮಾಡಿ, ನಿಮಗೆ ಬರುತ್ತೆ. ನನಗೆ ಸಂಗೀತ ಬರ್ಬೇಕಂದ್ರೆ ಸಂಗೀತ ಗುರು ಹತ್ರ ಹೋಗ್ಬೇಕು, ಕೇಳಬೇಕು, ಅಭ್ಯಾಸ ಮಾಡಬೇಕು. ಅವಾಗ ನೀವು ಒಂದು ಸಂಗೀತ ವಿದ್ವಾಂಸ ಆಗ್ತೀರಿ. ಯು ಮಸ್ಟ್ ಫಾಲೋ ದ ಎಕ್ಸ್ಪರ್ಟ್ಸ್, ಯು ಮಸ್ಟ್ ಫಾಲೋ ದ ಗುರುಸ್. ಅವ್ರಿಗೆ ಸರೆಂಡರ್ ಆಗೋದು ಅವಶ್ಯಕತೆ ಇಲ್ಲ, ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಅವ್ರು ಏನು ಹೇಳ್ತಾರೋ ಆ ಸೈನ್ಸ್ ಅನ್ನ ತಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಬ್ರು ಹೇಳ್ತಾರೆ ಸರ್ ಇವತ್ತು ಧ್ಯಾನ ಮಾಡೋಕೆ ಆಗ್ತಾ ಇಲ್ಲ ಅಂದ್ರೆ ಸ್ನಾನ ಮಾಡಬೇಡಿ ಅಂತ ಹೇಳ್ತೀನಿ. ಊಟ ಮಾಡಬೇಡಿ ಅಂದ್ರೆ ಸರ್ ಅದ ಆಗಲ್ಲ ಅಂದ್ರೆ ಮತ್ತೆ ಮಾಡಿ. ಧ್ಯಾನ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದ್ರೆ ಧ್ಯಾನ ಮಾಡಿದ ಮೇಲೇನೆ ಊಟ ಮಾಡಿ. ಈಗ ಒಂದು ಸ್ಟ್ರಿಕ್ಟ್ ರೂಲ್ಸ್ ನೀವು ತಗೊಂಡು ಬಂದಿದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಡಿಸಿಪ್ಲಿನ್ಗೆ ಬರುತ್ತೆ. ಕೆಲವೊಬ್ಬರಿಗೆ ಮಾತ್ರ ಇದೆ. ಜೀವನ ಅನ್ನೋದು ತುಂಬಾ ಆನಂದವಾಗ ಜೀವನವಾಗಿ ಇರಬೇಕು ಅಂದ್ರೆ, ಸಂತೋಷವಾದ ಜೀವನ ಆಗಿ ಇರಬೇಕು ಅಂದ್ರೆ, ಯಾವುದೇ ಕಷ್ಟಗಳು ಬಂದಿದ್ರು ಇದೆಲ್ಲ ನಮಗೆ ಲೈಫ್ ಲೆಸನ್ಸ್, ಒಂದು ಚಾಲೆಂಜಸ್ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಇವ್ರು ಯಾರು ಅವ್ರು ಯಾರು ಎಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ನಾನು ಯಾಕೆ ಹುಟ್ಟಿದೀನಿ ಇದು ಅರ್ಥ ಆಗ್ಬೇಕು ಅಂದ್ರೆ, ಆತ್ಮಜ್ಞಾನ ಮಾತ್ರನೇ ನಿಮಗೆ ಸೊಲ್ಯೂಷನ್. ಬೇರೆ ಯಾವುದೇ ಆಗ್ಲಿ, ಅದು ಮನಸ್ಸು, ಭಾವನೆಗಳು, ಇಂದ್ರಿಯಗಳು, ಶರೀರ, ಇಷ್ಟೇ ಲಿಮಿಟ್. ಅಂದ್ರೆ ನಿಮ್ಮ ಆಸ್ಟ್ರಲ್ ಬಾಡಿ ನೀವು ದಾಟಲ್ಲ. 3 ಶರೀರ ಒಳಗೇನೆ ಇರ್ತೀರಿ. ಕರ್ಮಗಳು ಗೊತ್ತಾಗ್ಬೇಕಂದ್ರೆ 4ನೇ ಶರೀರ. ನಾನು ಯಾಕೆ ಹುಟ್ಟಿದೀನಿ ಅನ್ನೋದು ಗೊತ್ತಾಗ್ಬೇಕಂದ್ರೆ 5ನೇ ಶರೀರ, ಸುಪ್ರಾಕಾಸಲ್ ಬಾಡಿ. ಅದನ್ನ ದಾಟಿದ ಮೇಲೆ ಆತ್ಮ, ಅದನ್ನ ದಾಟಿದ ಮೇಲೆ ಕಾನ್ಶಿಯಸ್ನೆಸ್. ಎಷ್ಟೋ ಲೆವೆಲ್ಸ್ ಇದೆ ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ. ಮನಸ್ಸನ್ನು ದಾಟಿ ಶೂನ್ಯ ಬಂದಿದ್ರೆ ಅದು ಎಂಡ್ ಅಲ್ಲ, ಅದು ಬಿಗಿನಿಂಗ್. ಶೂನ್ಯ ಸ್ಥಿತಿ ಅನ್ನೋದು ಬಿಗಿನಿಂಗ್, ಎಂಡ್ ಅಲ್ಲ. ಶೂನ್ಯ ಬಂದಿದ್ರೆ ಕಂಪ್ಲೀಟ್ ಆಗಿದೆ ನನ್ನ ಸ್ಪಿರಿಚುವಲ್ ಜರ್ನಿ ಅಂತಾರು, ಇಲ್ಲ, ಬಿಗಿನ್ ಆಗಿದೆ. ಮನಸ್ಸು ಶೂನ್ಯ ಅನ್ನೋದು ನಿಮ್ಮ ಆಧ್ಯಾತ್ಮಿಕ ಜೀವನ ಬಿಗಿನಿಂಗ್, ಫಸ್ಟ್ ಸ್ಟೆಪ್. ಅದು LKG PhD ಅಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.